ನಮಸ್ಕಾರ, ನನ್ನ ಹೆಸರು ರೋಹನ್ ಭರತ್ಚಂದ್ರ. ಇವತ್ತಿನ ಇಂಟ್ರೆಸ್ಟಿಂಗ್ ವಿಡಿಯೋ, ದೀರ್ಘಾವಧಿಯಲ್ಲಿ ಲಾಭ ಬಂದೇ ಬರುತ್ತೆ ಅನ್ನುವುದು ಖಾತ್ರಿಯಲ್ಲ. ಇಂಡಿಯನ್ ಮಾರ್ಕೆಟ್ಸು ಲಾಂಗ್ ಟರ್ಮಲ್ಲಿ ತುಂಬ ಒಳ್ಳೆ ರಿಟರ್ನ್ಸ್ ಕೊಟ್ಟಿದೆ ಇನ್ವೆಸ್ಟರ್ಸಿಗೆ. ನಾವು ಏನು ಅಸ್ಯೂಮ್ ಮಾಡ್ತೀವಿ ಅಂದರೆ ಲಾಂಗ್ ಟರ್ಮಲ್ಲಿ ಎಲ್ಲರೂ ದುಡ್ಡು ಮಾಡ್ತಾರೆ ಹಾಗೂ ತುಂಬ ಈಸಿ ಇದೆ ದುಡ್ಡು ಮಾಡಲಿಕ್ಕೆ ಅಂತ. ಆದರೆ ಇದು ಕಂಪ್ಲೀಟ್ ಸತ್ಯ ಅಲ್ಲ, ಇದರಲ್ಲಿ ಕೆಲವು ಎಕ್ಸೆಪ್ಷನ್ಸ್ ಇದೆ. ನಾನು ಈ ಒಂದು ವಿಡಿಯೋಲ್ಲಿ ಕೆಲವು ಸ್ಟ್ಯಾಟಿಸ್ಟಿಕ್ಸನ್ನು ನಿಮಗೆ ಪ್ರೆಸೆಂಟ್ ಮಾಡ್ತಾ ಇದ್ದೀನಿ. ಅದನ್ನು ನೀವು ನೋಡಿದರೆ ಕೆಲವು ಡೌಟ್ಸು ನಿಮಗೆ ಬರ್ಬೋದು. ಲಾಂಗ್ ಟರ್ಮ್ ರಿಟರ್ನ್ಸ್ ಆಫ್ ಮೇನ್ ಇಂಡೆಕ್ಸ್ ಫಾರ್ ದ ಲಾಸ್ಟ್ 30 ಇಯರ್ಸ್, ಬೇರೆ ಬೇರೆ ಕಂಟ್ರೀಸದು ಫಿಗರ್ಸ್ ಹಾಕಿದ್ದೀನಿ. ಮಲೇಷಿಯಾ 2% ರಿಟರ್ನ್ಸ್ ಬಿಫೋರ್ ಇನ್ಫ್ಲೇಷನ್ನು, ಆ ಇಂಡೆಕ್ಸಿಗೆ 30 ವರ್ಷ 2% ಪರ್ ಆ್ಯನಮ್. ರಿಟರ್ನ್ಸ್ ಆಫ್ಟರ್ ಇನ್ಫ್ಲೇಷನ್ -1% ಆಯಿತು, ಯಾಕಂದ್ರೆ ಇನ್ಫ್ಲೇಷನ್ ಜಾಸ್ತಿ ಇದೆ. ಫಿಲಿಪೀನ್ಸು 3% ಇನ್ಫ್ಲೇಷನ್ ಮುಂಚೆ, ರಿಟರ್ನ್ಸ್ ಆಫ್ಟರ್ ಇನ್ಫ್ಲೇಷನ್ -2%. ಸೌತ್ ಕೊರಿಯಾ 3% ರಿಟರ್ನ್ಸ್ ಆಫ್ ದಿ ಇಂಡೆಕ್ಸ್ ಬಿಫೋರ್ ಇನ್ಫ್ಲೇಷನ್ನು, ಇದು 3% ಪರ್ ಆ್ಯನಮ್. ರಿಟರ್ನ್ಸ್ ಆಫ್ಟರ್ ಇನ್ಫ್ಲೇಷನ್ 0. ಜಪಾನ್ 2% ರಿಟರ್ನ್ಸ್ ಬಿಫೋರ್ ಇನ್ಫ್ಲೇಷನ್, ಆಫ್ಟರ್ ಇನ್ಫ್ಲೇಷನ್ನು ಅದೇ, ಯಾಕಂದರೆ ಇನ್ಫ್ಲೇಷನ್ ಇಲ್ಲ ಅಲ್ಲಿ. ಇಂಡೋನೇಷ್ಯಾ 9% ರಿಟರ್ನ್ಸ್ ಬಿಫೋರ್ ಇನ್ಫ್ಲೇಷನ್, ಆದರೆ ರಿಟರ್ನ್ಸ್ ಆಫ್ಟರ್ ಇನ್ಫ್ಲೇಷನ್ 1%. UK 3% ರಿಟರ್ನ್ಸು ಹಾಗೂ ರಿಟರ್ನ್ಸ್ ಆಫ್ಟರ್ ಇನ್ಫ್ಲೇಷನ್ 1%. ಫ್ರಾನ್ಸ್ 5% ಹಾಗೂ ಆಫ್ಟರ್ ಇನ್ಫ್ಲೇಷನ್ 3%. ಆಸ್ಟ್ರೇಲಿಯಾ 5% ಬಿಫೋರ್ ಇನ್ಫ್ಲೇಷನ್, ರಿಟರ್ನ್ಸ್ ಆಫ್ಟರ್ ಇನ್ಫ್ಲೇಷನ್ 2%. ಬ್ರೆಜಿಲ್ 12% ಬಿಫೋರ್ ಇನ್ಫ್ಲೇಷನ್, ಆಫ್ಟರ್ ಇನ್ಫ್ಲೇಷನ್ 5%. ಮೆಕ್ಸಿಕೋ 11% ಬಿಫೋರ್ ಇನ್ಫ್ಲೇಷನ್, ಆಫ್ಟರ್ ಇನ್ಫ್ಲೇಷನ್ 2%. ಕೆನಡಾ 6% ಬಿಫೋರ್ ಇನ್ಫ್ಲೇಷನ್, ಆಫ್ಟರ್ ಇನ್ಫ್ಲೇಷನ್ 4%. ಚೈನಾ 6% ಹಾಗೂ 2%. ಇಂಡಿಯಾ 11% ಬಿಫೋರ್ ಇನ್ಫ್ಲೇಷನ್ ಹಾಗೂ ಆಫ್ಟರ್ ಇನ್ಫ್ಲೇಷನ್ ಅಪ್ರಾಕ್ಸಿಮೇಟ್ಲಿ 5% ಬಂದಿದೆ. USA 9% ಪರ್ ಆ್ಯನಮ್ ಬಿಫೋರ್ ಇನ್ಫ್ಲೇಷನ್, ಆಫ್ಟರ್ ಇನ್ಫ್ಲೇಷನ್ 6% ಪರ್ ಆ್ಯನಮ್. ಸೊ ನೀವು ಈ ಪರ್ಟಿಕ್ಯುಲರ್ ಟೇಬಲನ್ನು ನೋಡಿದರೆ ಏನು ರಿಟರ್ನ್ಸ್ ಬಂದಿದೆ ಮೇನ್ ಸ್ಟಾಕ್ ಮಾರ್ಕೆಟ್ ಇಂಡೆಕ್ಸಿಂದ, ಅದು ಕೆಲವು ಕಂಟ್ರೀಸಲ್ಲಿ ಆಲ್ರೆಡಿ ಕಮ್ಮಿ ಇದೆ, ಪ್ಲಸ್ ಇನ್ಫ್ಲೇಷನನ್ನು ತೆಗೆದ್ರೆ ಆವಾಗ ತುಂಬ ಲೋ ರಿಟರ್ನ್ಸ್ ಬಂದಿದೆ. ನಾವು ಏನು ಹೋಪ್ ಮಾಡಬೇಕಂದ್ರೆ ನಮ್ಮ ಮಾರ್ಕೆಟು ಯಾವ ಥರ ಬೇರೆ ಮಾರ್ಕೆಟ್ಸ್ಗಿಂತ ಬೆಟರ್ ರಿಟರ್ನ್ಸ್ ಕೊಟ್ಟಿದೆ, ಅದೇ ಥರ ಇನ್ನೂ ಕೆಲವು ವರ್ಷ ಕಂಟಿನ್ಯೂ ಆದರೆ ಆವಾಗ ನಾವು ಒಳ್ಳೆ ವೆಲ್ತು ಅಥವಾ ಸಂಪತ್ತನ್ನು ಕ್ರಿಯೇಟ್ ಮಾಡ್ಬೋದು. ಯಾಕಂದರೆ ನಮ್ಮ ಮಾರ್ಕೆಟ್ಸು ಬೇರೆ ದೇಶದ ಮಾರ್ಕೆಟ್ಸ್ ಥರನೇ ಸ್ವಲ್ಪ ವರ್ಷ ಆದಮೇಲೆ ಆಗ್ಬೋದು. ಇನ್ಫ್ಲೇಷನ್ನು ಕರೆಕ್ಟಾಗಿ ಮ್ಯಾನೇಜ್ ಆಗೋದಿಲ್ಲ ಅಂದರೆ ಗೌರ್ಮೆಂಟಿಂದ, ಆವಾಗ ಸ್ಟಾಕ್ ಮಾರ್ಕೆಟಿಂದ ಒಳ್ಳೆ ರಿಟರ್ನ್ಸ್ ಬಂದರೂ ಇನ್ಫ್ಲೇಷನನ್ನು ಅಪ್ರಾಕ್ಸಿಮೇಟ್ಲಿ ಮೈನಸ್ ಮಾಡಿದ ಮೇಲೆ ತುಂಬ ಲೋ ರಿಟರ್ನ್ಸ್ ಆಗುತ್ತೆ. ಹಾಗೂ ಈ ಟೇಬಲ್ ನೋಡುವಾಗ ನೀವೊಂದು ಇಂಪಾರ್ಟೆಂಟ್ ವಿಷಯ ತಿಳ್ಕೋಬೇಕು. ನಾನು ಹಾಕಿದ್ದು ರಿಟರ್ನ್ಸು ಇಂಡೆಕ್ಸಸ್ ರಿಟರ್ನ್ಸು, ಆದರೆ ನೀವು ಸ್ವಲ್ಪ ರಿಸರ್ಚ್ ಮಾಡಿಕೊಂಡು ಸ್ಪೆಸಿಫಿಕ್ ಸ್ಟಾಕ್ಸನ್ನು ಸೆಲೆಕ್ಟ್ ಮಾಡಿ ಅದನ್ನು ಚೆನ್ನಾಗಿ ನೋಡಿಕೊಂಡ್ರೆ ನಿಮಗೆ ಲಾಂಗ್ ಟರ್ಮಲ್ಲಿ ಇದಕ್ಕಿಂತ ಜಾಸ್ತಿ ರಿಟರ್ನ್ಸ್ ಬರುತ್ತೆ. ಇನ್ಫ್ಲೇಷನ್ ತುಂಬ ಇದ್ದರೆ ಆವಾಗ ಈ ಟ್ರೆಡಿಷನಲ್ ಇನ್ಸ್ಟ್ರೂಮೆಂಟ್ಸ್ ಏನಿದೆ, ಬ್ಯಾಂಕ್ FDs, ಇನ್ಶೂರೆನ್ಸು, ಅದರದೆಲ್ಲ ನೆಗೆಟಿವ್ ರಿಟರ್ನ್ಸ್ ಆಗಿಬಿಡ್ತದೆ. ಇನ್ಫ್ಯಾಕ್ಟ್ ಸದ್ಯಕ್ಕೆ ಈ ಎಲ್ಲ ಇನ್ಸ್ಟ್ರೂಮೆಂಟ್ಸು ನೆಗೆಟಿವ್ ರಿಟರ್ನ್ಸೇ ಕೊಡ್ತಾ ಇದೆ, ಯಾಕಂದರೆ ಇನ್ಫ್ಲೇಷನ್ ಮೋರ್ ದೆನ್ ದಿ ಬ್ಯಾಂಕ್ FD ರೇಟ್ ಇದೆ. ಹಾಗೂ ಒಂದು ದೇಶ ಡೆವಲಪ್ ಆಗ್ತಾ ಇದ್ದಾಗೆ ಆಟೋಮ್ಯಾಟಿಕ್ ಆಗಿ ಇಂಟ್ರೆಸ್ಟ್ ರೇಟು ಆ ಪರ್ಟಿಕ್ಯುಲರ್ ಕಂಟ್ರಿಯಲ್ಲಿ ಏನು ಬ್ಯಾಂಕ್ ಡೆಪಾಸಿಟ್ ಸಿಗುತ್ತೆ ಅದು ಕಮ್ಮಿ ಆಗ್ತಾ ಹೋಗುತ್ತೆ, ಸ್ಟಾಕ್ ಮಾರ್ಕೆಟ್ ರಿಟರ್ನ್ಸು ಸ್ವಲ್ಪ ಕಮ್ಮಿ ಆಗ್ತಾ ಹೋಗುತ್ತೆ. ಸೊ ನಾವು ಇದನ್ನು ಮೈಂಡಲ್ಲಿ ಇಟ್ಕೊಂಡೆ ನಾವು ನಮ್ಮ ಫೈನಾನ್ಸಸನ್ನು ಪ್ಲ್ಯಾನ್ ಮಾಡಬೇಕು. ನೀವು ಅದರ ತಕ್ಕಾಗಿ ಇನ್ವೆಸ್ಟ್ಮೆಂಟ್ ಮಾಡಿ ಹಾಗೂ ರಿಟರ್ನ್ಸ್ ಎಷ್ಟು ಬರ್ಬೋದು ಅಂತ ಸ್ವಲ್ಪ ಕಮ್ಮಿ ರೇಟಲ್ಲಿ ಎಕ್ಸ್ಪೆಕ್ಟೇಷನ್ ಮಾಡಿದರೆ ಆವಾಗ ಅಕಸ್ಮಾತ್ ಅದಕ್ಕಿಂತ ಜಾಸ್ತಿ ಬಂದರೆ ನೀವು ಖುಷಿಯಾಗಿರ್ತೀರಿ. ನಾವು ಮುಂಚೆ ಎಷ್ಟೋ ವೀಡಿಯೋದಲ್ಲಿ ಹೇಳಿದ್ದೀವಿ, ನೆಕ್ಸ್ಟ್ 20-25 ವರ್ಷ ಸ್ವಲ್ಪ ನಮ್ಮ ಇಂಡಿಯನ್ ಎಕಾನಮಿ ಹಾಗೂ ಇಂಡಿಯನ್ ಮಾರ್ಕೆಟ್ಸಿಗೆ ಒಂದು ಒಳ್ಳೆ ಪೀರಿಯಡ್ ಇರ್ಬೋದು. ಅದಾದಮೇಲೆ ಒಂದು ಲೆವೆಲಿಗೆ ನಾವು ಫುಲ್ಲಿ ಡೆವಲಪ್ ಆದಮೇಲೆ ಗ್ರೋತ್ ಇಷ್ಟು ಚೆನ್ನಾಗಿಲ್ಲದೆ ಇರ್ಬೋದು ಹಾಗೂ ಮಾರ್ಕೆಟ್ಸು ಇಷ್ಟು ಲೆವೆಲಲ್ಲಿ ನಿಮಗೆ ಅಪ್ರಿಸಿಯೇಷನ್ ಕೊಡದೇ ಇರ್ಬೋದು. ಆವಾಗ ಫ್ಯೂಚರಲ್ಲಿ ಒಂದು 25-30 ವರ್ಷ ಆದಮೇಲೆ ಇಂಡಿಯನ್ ಎಕಾನಮಿ ಏನು 6-7-8% ಗ್ರೋ ಆಗ್ತಾ ಇದೆ, ಆವಾಗ 4-5%ಗೂ ಬರ್ಬೋದು. ಅದರ ತಕ್ಕಾಗಿ ಸ್ಟಾಕ್ ಮಾರ್ಕೆಟ್ ರಿಟರ್ನ್ಸು ಓವರಾಲ್ ಆಗಿ ಸ್ವಲ್ಪ ಕಮ್ಮಿ ಆಗುತ್ತೆ. ನಾವು ಈ ಒಳ್ಳೆ ಫೇಸ್ ಏನಿದೆ ಮಾರ್ಕೆಟಿಗೆ ನೆಕ್ಸ್ಟ್ 20-25 ಇಯರ್ಸು, ಅದನ್ನು ನಾವು ಅಡ್ವಾಂಟೇಜ್ ತೊಗೊಳ್ಳೇಬೇಕು. ಆದಷ್ಟು ಆ ಟೈಮಲ್ಲಿ ನಾವು ಒಳ್ಳೆ ಅಪ್ರಿಸಿಯೇಷನ್ ಪಡಿಬೇಕು. ಯಾಕಂದರೆ ಆವಾಗ ನಮಗೇನು ದುಡ್ಡು ಬೇಕಾಗುತ್ತೆ ನಮ್ಮ ಲೈಫಿಗೆ ಅದು ಜೋಡಿಸ್ಕೋಬೋದು ಹಾಗೂ ನೆಕ್ಸ್ಟ್ ಜನ್ರೇಷನ್ಗೂ ಸ್ವಲ್ಪ ಪ್ಲ್ಯಾನಿಂಗ್ ಮಾಡಲಿಕ್ಕೆ ಈಸಿ ಆಗುತ್ತೆ. ಅಕಸ್ಮಾತ್ ಈ ಟೈಮಲ್ಲಿ ನಾವೇನಾದರೂ ರಾಂಗ್ ಡಿಸಿಷನ್ಸ್ ತೊಗೊಂಡು ರಾಂಗ್ ಇನ್ವೆಸ್ಟ್ಮೆಂಟ್ಸ್ ಮಾಡಿ ಅದರಲ್ಲೆಲ್ಲ ಲಾಸ್ ಮಾಡಿಕೊಂಡ್ರೆ ಮತ್ತೆ ನಾವು ಫ್ಯೂಚರಲ್ಲಿ ಒಳ್ಳೆ ಅಮೌಂಟ್ ಕ್ರಿಯೇಟ್ ಮಾಡೋದು ಕಷ್ಟ ಆಗುತ್ತೆ. ಯಾಕಂದರೆ ಮಾರ್ಕೆಟಲ್ಲಿ ಸ್ಲೋ ಆಗಿ ರಿಟರ್ನ್ಸ್ ಕಮ್ಮಿ ಆಗ್ತಾ ಬರುತ್ತೆ ಇನ್ನೊಂದು 20 ವರ್ಷ ಆದಮೇಲೆ. ಈ ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಬಟನ್ ಪ್ರೆಸ್ ಮಾಡಿ ಹಾಗೂ ನಿಮ್ಮ ಪ್ರಕಾರ ಎಫೆಕ್ಟಿವ್ ಇನ್ಫ್ಲೇಷನ್ ಎಷ್ಟಿದೆ ಇಂಡಿಯಾದಲ್ಲಿ ಸದ್ಯಕ್ಕೆ ಅಂತ. ಗೌರ್ಮೆಂಟ್ ಫಿಗರ್ಸು 6%, 5% ಎಲ್ಲ ಅನೌನ್ಸ್ ಮಾಡ್ತಾರೆ. ಆದರೆ ನಿಮ್ಮ ಪ್ರಕಾರ ಎಫೆಕ್ಟಿವ್ ಆಗಿ ನಾವು ನಮ್ಮ ಏನು ಖರ್ಚು ಮಾಡ್ತೀವಿ ಅದರಲ್ಲಿ ಇನ್ಫ್ಲೇಷನ್ ಎಷ್ಟಿರ್ಬೋದು
ಆ ಪರ್ಸೆಂಟೇಜನ್ನು ಕಮೆಂಟ್ ಸೆಕ್ಷನಲ್ಲಿ ಹಾಕಿ. ನನ್ನ ಪ್ರಕಾರ ಈಸಿಯಾಗಿ 8-10% ಇದ್ದೇ ಇದೆ ಇನ್ಫ್ಲೇಷನ್ನು. ಈ ವಿಡಿಯೋ ಚೆನ್ನಾಗಿದ್ರೆ ನಿಮ್ಮೆಲ್ಲ ಫ್ರೆಂಡ್ಸ್ಗೂ ಕಳಿಸ್ಕೊಡಿ. ನಮಸ್ಕಾರ.